ಕೇಳ್ದೆ ಫೋಟೋ ತೆಗಿತೀರಲ್ಲ, ಮೊದ್ಲು ಡಿಲೀಟ್ ಮಾಡಿ. ನನಗೆ ಲೇಟ್ ಆಗ್ತಿದೆ, ಬಸ್ ಮಿಸ್ ಆಗುತ್ತೆ. ಡಿಲೀಟ್ ಮಾಡಿ. ನೀನ್ ಹತ್ಬೇಕಾಗಿರೋದ್ ಬಸ್ ಅಲ್ಲ, ನನ್ ಕಾರ್ನ. ಹೆದರ್ಕೋಬೇಡ, ನಿನ್ಗಿವತ್ತೊಂದು ಬಂಪರ್ ಆಫರ್ ಕಾಯ್ತಾ ಇದೆ. ಆ ದೇವ್ರೆ ನನ್ನನ್ನ ಇಲ್ಲಿ ಕಳಿಸ್ದ ಅಂತ ಅನ್ಕೋ. ನೀವೇನ್ ಹೇಳ್ತಿದ್ರೋ ನಂಗೆ ಅರ್ಥ ಆಗ್ತಿಲ್ಲ. ಎಲ್ಲ ಹೇಳ್ತೀನಿ, ನಿನ್ ಜೊತೆ ಮಾತಾಡ್ಬೇಕು, ಬಾ ನನ್ ಜೊತೆ. ಅರ್ಜುನ್, ಪೊಲೀಸ್ ಸ್ಟೇಷನ್ಗೆ ಹೋಗೋ ಬದಲು ಇವನ್ ಯಾಕೆ ಇಲ್ಲಿ ಕರ್ಕೊಂಬಂದೆ? ಏನಿದೆ ಹುಚ್ಚಾಟ? ಗಂಡ ಹೆಂಡತಿ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಪೊಲೀಸ್ ಯಾಕೆ ಮನೆಗೆ ಬಂದಿದ್ದಾರೆ? ಹೇಳದ್ನಲ್ಲ ಮಾವ, ವಿಕ್ಕಿ ಸಂಧ್ಯಾನ ಕೊಲೆ ಮಾಡಿಲ್ಲ. ನಿಜವಾಗ್ಲೂ ಸಂಧ್ಯಾನ ಕೊಲೆ ಮಾಡಿದ್ ಯಾರು ಅಂತ ಗೊತ್ತಾ? ಮೇಡಮ್, ನೀವು ಹೇಳ್ದಂಗೆ ಸಂಧ್ಯಾ ಕತೆ ಮುಗಿಸಿದ್ದೀನಿ. ಇನ್ಮೇಲೆ ಅವಳಿಂದ ಯಾವುದೇ ಥರ ತೊಂದರೆ ಆಗಲ್ಲ ನಿಮಗೆ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ಯಾ. ನಿನಗೆ ಸೇರ್ಬೇಕಾಗಿರೋದು ನಿನ್ನ ಕೈಗೆ ಬಂದು ಸೇರತ್ತೆ. ನಾಳೆ ಕೋರ್ಟಲ್ಲಿ ಈ ಕೇಸ್ ಮುಗಿಯತ್ತೆ. ನನ್ನ ಮಗ ಆರಾಮವಾಗಿರ್ತಾನೆ. ಇಷ್ಟೇ ನಡೆದಿರು ಸರ್. ಅಮ್ಮವರು ಹೇಳ್ದಾಗ ಮಾಡಿದೆ. ಮಗನನ್ನು ಕಾಪಾಡೋದಕ್ಕೆ ಯುವತಿಯನ್ನೇ ಕೊಂದ ಮಹಾತಾಯಿ. ರೇ, ಏನ್ ಮುಖ ನೋಡ್ತಾ ಇದ್ದೀರಾ? ಹೋಗಿ ಅರೆಸ್ಟ್ ಮಾಡ್ಕೊಂಬನ್ರಿ ಅವ್ರನ್ನ.
ನೀನು ಒಂದು ಹೆಣ್ಣ. ಅವನೆಲ್ಲ ಬಾಯ್ ಬಿಟ್ಟಿದ್ದಾನೆ. ಮುಗ್ದೆ ತರ ಇದ್ದು ಇಷ್ಟೊಂದೆಲ್ಲ ಕುತಂತ್ರ ಮಾಡಿದಿರಲ್ಲ. ಒಂದು ಹೆಣ್ಣಾಗಿ ನೀವಿಂತ ಕೆಲಸ ಮಾಡಿರ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮ್ ಮನೆಯಲ್ಲಿ ನೀವ್ ಒಬ್ರಾದ್ರೂ ನೆಟ್ಟಗಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಂಥ ಒಳ್ಳೆ ಮುಖದ ಹಿಂದೆ ಒಬ್ಬ ರಾಕ್ಷಸಿ ಇದ್ದಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬೇಡ ಭಾರ್ಗವಿ, ನೋಡು ಹೇಳ್ತೀನಿ, ಸಿತಾರ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಪರಿಣಾಮ ಚೆನ್ನಾಗಿರಲ್ಲ. ಹೇಳ್ತಾ ಇದ್ದೀನಿ ಕೇಳು. ನಿಮ್ ಹೆಂಡತಿ ಕೊಲೆ ಮಾಡಿದ್ದಾರೆ ಸರ್, ಅದಕ್ಕೆ ಸಾಕ್ಷಿ ಇದೆ. ನೋಡು ಪ್ಲೀಸ್, ಇವೆಲ್ಲ ಬೇಡ. ಜೆಪಿ ಜೆಪಿ ನೋಡು, ನಿನ್ ಕೈ ಮುಗಿತೀನಿ, ಪ್ಲೀಸ್ ಹೇಳ್ಬಿಡು. ಪಾರ್ಟಿಲಿ ಈಗಾಗಲೇ ನನ್ನ ಹೆಸರು ತುಂಬಾ ಡ್ಯಾಮೇಜಸ್ ಆಗಿದೆ. ಇನ್ನು ಇದು ಆದ್ರೆ ನನ್ನ ಬಗ್ಗೆ ನಿನ್ಗೆ ಗೊತ್ತು ತಾನೆ. ಪ್ಲೀಸ್ ಜೆಪಿ. ಅರ್ಜುನ್, ನಿನ್ ಹೆಂಡತಿಗೆ ಇದೆಲ್ಲ ಬೇಡ ಅಂತ ಹೇಳು. ಹೇಳ್ತಾ ಇದ್ದೀನಿ ಬೇಡ. ನೋಡಮ್ಮ, ನೀನ್ ಏನಾದ್ರೂ ಮಾಡ್ಕೊ, ನನ್ನ ಹೆಂಡತಿ ವಿಷಯಕ್ಕೆ ಮಾತ್ರ ಬರಬೇಡ. ನಾನು ಒಳ್ಳೆ ವ್ಯಕ್ತಿ ಆಗಲ್ಲ. ಹೇಳ್ತಾ ಇದ್ದೀನಿ. ಅನಾಹುತ ಆಗ್ಬಾರ್ದು, ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತಾನೆ ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ತಿದ್ದೀನಿ ಮಾವ. ಪ್ರತಾಪ್, ಹೇಳ್ತಾ ಇದ್ದೀನಿ, ಚೆನ್ನಾಗಿರಲ್ಲ, ಬೇಡ. ನೋಡು, ನನ್ನ ಹೆಂಡತಿ ತಪ್ಪು ಮಾಡಿಲ್ಲ, ಬಿಟ್ಬಿಡು ಪ್ರತಾಪ್. ಏಯ್, ಏನು ಪ್ರತಾಪ್ ಸರ್ನ ತಡಿತೀರಾ? ಬೇಡ ಸರ್. ಡ್ಯೂಟಿಲಿರೋ ಅಧಿಕಾರಿಗೆ ತನ್ನ ಡ್ಯೂಟಿ ಮಾಡೋಕೆ ತೊಂದರೆ ಕೊಟ್ರೆ BNS ಸೆಕ್ಷನ್ 221 ಪ್ರಕಾರ ನಿಮ್ಮನ್ನು ಒಳಗಡೆ ಹಾಕ್ಬೇಕಾಗತ್ತೆ. ಆಮೇಲೆ ನೀವು, ನಿಮ್ ಮಗ, ನಿಮ್ ಹೆಂಡತಿ, ನಿಮ್ ಇಡೀ ಕುಟುಂಬನೇ ಜೈಲಲ್ಲಿ ಇರ್ಬೇಕಾಗತ್ತೆ. ಐಮ್ ಸಾರಿ ಅರ್ಜುನ್. ಸಂಧ್ಯಾಗೆ ನ್ಯಾಯ ಕೊಡ್ಸೋ ಯೋಚನೆಯಲ್ಲಿ ತುಂಬಾ ಆತರ ಪಟ್ಬಿಟ್ಟೆ. ಬೇಕು ಅಂತ ವಿಕ್ಕಿನ ಸಿಕ್ಕಾಕ್ಸೋ ಯೋಚನೆ ಖಂಡಿತ ನನ್ಗಿರ್ಲಿಲ್ಲ. ಅವತ್ತು ಸಂಧ್ಯಾ ಸತ್ತಿರೋ ಜಾಗದಲ್ಲಿ ಸಿಕ್ಕಿದ್ವಲ್ಲ ಸಾಕ್ಷಿಗಳು, ಅವೆಲ್ಲವೂ ವಿಕ್ಕಿ ಕಡೆನೆ ಬೆರಳು ಮಾಡಿ ತೋರಿಸ್ತಿತ್ತು.
ಅಷ್ಟೇ ಯಾಕೆ, ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್ ಆಗ್ತಿತ್ತು. ಅದಕ್ಕೆ ಆ ನಿರ್ಧಾರ ತಗೊಂಡೆ ಅರ್ಜುನ್. ಜೊತೆಗೆ ಸ್ಫಟಿಕ ಕೊಟ್ಟ ಸಾಕ್ಷಿಗಳು ಕೂಡ ಇದಕ್ಕೆ ಪೂರಕವಾಗಿತ್ತು. ಅವಳು ಈ ತರ ಮೋಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅರ್ಜುನ್. ನೋಡಿ ಭಾರ್ಗವಿ, ನೀವಿವಾಗ ಬರೀ ಲಾ ಸ್ಟೂಡೆಂಟ್ ಅಲ್ಲ, ಜವಾಬ್ದಾರಿ ಇರೋ ಲಾಯರ್. ನೀವಾಡೋ ಮಾತು, ನೀವು ಮಾಡೋ ಕೆಲ್ಸ, ನೀವು ತಗೊಳ್ಳೋ ನಿರ್ಧಾರ ಎಲ್ಲಾನು ಎಷ್ಟೋ ಜನರ ಜೀವನನ ಬದಲಾಯಿಸತ್ತೆ. ವಿಕ್ಕಿ ದೊಡ್ಡ ಮಹಾನುಭಾವ, ಅವನಿಂದ ಯಾವ ತಪ್ಪು ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವನ್ ಪ್ಲಸ್ಸು ಮೈನಸ್ಸು ಎಲ್ಲಾದ್ರ ಬಗ್ಗೆ ನನಗೆ ಗೊತ್ತು. ನೀವ್ ವಿಕ್ಕಿಗೆ ಮನೇಲೋ ಬೀದಿಲೋ ನಿಲ್ಸ್ ಬೈದಿಲ್ಲ ಭಾರ್ಗವಿ. ಬದ್ಲಾಗಿ ಅವನಿಗೆ ಮದ್ವೆ ನಡೀತಿರುವಾಗ ಪೊಲೀಸ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿಸಿದೀರಾ. ಅವನನ್ನ ಇಷ್ಟು ದಿನ ಕೋರ್ಟು ಕೇಸು ಅಂತ ಅಲ್ಲಿಯೋ ತರ ಮಾಡಿದೀರಾ. ಅವಾಗಷ್ಟೇ ಅವನ ಮದ್ವೆ ಆಗಿರೋ ರೀತು ಜೀವನ ಏನಾಗಿರ್ಬೋದು ನೀವೇ ಯೋಚನೆ ಮಾಡಿ. ನೀವು ತಗೊಂಡಿರೋ ಒಂದು ತಪ್ಪು ನಿರ್ಧಾರದಿಂದ ಇವತ್ತು ನನ್ನ ತಂಗಿ ಜೀವನ ಹದಗೆಟ್ಟಿದೆ. ಇನ್ ಮುಂದೇನಾದ್ರೂ ಯೋಚಿಸಿ ಜವಾಬ್ದಾರಿಯಿಂದ ನಿರ್ಧಾರ ತಗೊಳ್ಳಿ. ನನ್ನ ನಿರ್ಧಾರ ತಪ್ಪಾಗಿದೆ ಅಂತ ನನ್ಗೆ ಇವಾಗ ಅರ್ಥ ಆಗಿದೆ ಅರ್ಜುನ್. ಇನ್ಮೇಲೆ ನೀವ್ ಹೇಳ್ದ ಹಾಗೆ ನಾನು 1000 ಸಲ ಯೋಚನೆ ಮಾಡಿ ನಿರ್ಧಾರನ ತಗೊಳ್ತೀನಿ. ನನ್ನಿಂದ ಹಾಳಾಗಿರೋ ರಿತು ಜೀವನನ ಮೊದಲು ಸರಿಪಡಿಸ್ತೇನೆ. ಅರ್ಜುನ್, ಐ ಆಮ್ ರಿಯಲಿ ವೆರಿ ಸಾರಿ. ವಿಜಯ್, ವಿಜಯ್ ಕುಮಾರ ಬಾಯ್ಲಿ. ವಿಜಯ್ ಕುಮಾರ, ನಮ್ಮಪ್ಪ ನಿನಗೆ ಕಂತೆ ಕಂತೆ ಎಣಿಸಿದ್ರು ನೀನೇ ನನಗೆ ದ್ರೋಹ ಬಗದ್ಬಿಟ್ಟೆಲಯ್ಯ. ಅಲ್ಲ, ಆ ಪ್ರತಾಪ ಅಂತೂ ನನ್ನ ಮಾತು ಕೇಳಲ್ಲ. ನೀನಾದ್ರೂ ನನ್ನ ಆಚೆ ಬಿಡಯ್ಯ. ಈ ಸೆಲ್ಲಲ್ಲಿ ಕೂತು ಕೂತು ನನ್ನ ಕಾಲೆಲ್ಲ ಸೆಡ್ಸ್ಕೊಂಡ್ಬಿಟ್ಟಿದೆ. ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ ವಿಕ್ಕಿ, ಆದ್ರೆ ನಾನು ಏನ್ ಮಾಡ್ಲಿ? ಅದು ಅಲ್ಲದೆ ಸ್ಟೇಷನ್ ಪೂರ್ತಿ CCTV ಕ್ಯಾಮ್ರಾ ಇದೆ. ಕೊಲೆ ಆರೋಪಿನ ಹಾಗೆಲ್ಲ ಬಿಡೋಕ್ಕಾಗಲ್ಲ. ನಾನು ಕೊಲೆ ಮಾಡಿಲ್ಲ ಕಣಯ್ಯ. ಅಲ್ಲ, ನಿಮ್ಗೆ ಯಾರಿಗೂ ಯಾಕೆ ನನ್ನ ಮಾತೇ ಅರ್ಥ ಆಗ್ತಿಲ್ಲ ಅಂತ. ಆ JP ಅಂಕಲ್ ಎಲ್ಲಿ ಯಾವಳೋ ಕೊಲೆ ಮಾಡಿದಾಳೆ ಅಂತ ಸುಳ್ಳು ಸಾಕ್ಷಿನ ಕ್ರಿಯೇಟ್ ಮಾಡಿ ನಾನು ತಪ್ಪೇ ಮಾಡಿಲ್ಲ ಅಂತ ಪ್ರೂವ್ ಮಾಡಕ್ ಆಗಲ್ವಂತ. ಕಷ್ಟ ವಿಕ್ಕಿ. ತಪ್ಪು ಮಾಡಿದಾಗ್ಲೇ ತಗ್ಲಾಕೊಳ್ದೇ ಇರೋ ನಾನು ಈಗ ತಪ್ಪೇ ಮಾಡಿಲ್ಲ, ತಗ್ಲಾಕೊಂಡು ಕೂತಿದ್ದೀನಿ. ಇದು ಎಂತ ಗ್ರಾಚಾರ ನೋಡು. ನಮ್ಮಪ್ಪನ್ಗೆ ಮತ್ತೆ JP ಅಂಕಲ್ಗೆ ಫೋನ್ ಮಾಡಿ ಕರ್ಸು. ಅದೇನ್ ದಬ್ಬಾಗ್ತವ್ರೆ ಅಂತ ನಾನೇ ವಿಚಾರಿಸ್ತೀನಿ. ಮಾಡು. ಓಹೋ, ಸದ್ಯ ಬಂದ್ರಲ್ಲ. ಡ್ಯಾಡ್, ಅಂಕಲ್ ಬನ್ನಿ, ಇಲ್ಲಿದ್ದೀನಿ. ನನ್ಗಿಲ್ಲಿ ಇರಕ್ಕಾಗಲ್ಲ, ಬೇಗ ಬಿಡ್ಸ್ಕೊಂಡು ಹೋಗ್ಬಿಡಿ. ಅಂಕಲ್, ಕೊಲೆ ಮಾಡ್ದವಳೋದು ಯಾವ್ದೋ ಹೆಂಗಸು ಸಿಕ್ಕಿದಾಳೆ ಅಂತ ಪ್ರತಾಪ್ ಕರ್ಕೊಂಬರಕ್ ಹೋಗಿದ್ದಾನೆ. ನೀವ್ ನನ್ ಕರ್ಕೊಂಡು ಹೋಗ್ತೀರಾ ಅಲ್ವಾ? ಭಾರ್ಗವಿ, ನಿಂತ್ಕೋ. ಅದೆಷ್ಟೇ ಧೈರ್ಯ ನಿನ್ಗೆ? ನಮ್ ಬಿಗ್ರನ್ನೇ ಜೈಲಿಗೆ ಕಳಿಸ್ತೀಯಾ? ಏನ್ ಮಾಡೋದು? ಈ ಕಾನೂನು ಅನ್ನೋದ್ರ ಮುಂದೆ ಚಿಕ್ಕಮ್ಮ, ದೊಡ್ಡಮ್ಮ, ಅಕ್ಕ, ತಂಗಿ, ಅಮ್ಮ ಯಾವುದು ಲೆಕ್ಕಕ್ಕೆ ಬರಲ್ಲ. ಅವ್ರು ಕೊಲೆ ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆ ಆಗ್ತಿದೆ. ಇದ್ರಲ್ಲಿ ನನ್ ತಪ್ಪೇನಿದೆ? ಕೊಲೆಗಾರ್ತಿ ನಿಮ್ ಬೀಗರಾಗಿರೋದು ನಿಮ್ ಹಣೆ ಬರತ್ತೆ. ಏಯ್, ಯಾರನ್ನೇ ಕೊಲೆಗಾರ್ತಿ ಅಂತಿದ್ಯಾ?
ಅವ್ರು ಯಾರೋ ಬಂದ್ ಹೇಳಿದ ತಕ್ಷಣ ಕೊಲೆ ಮಾಡಿದ್ದವ್ರು ಅಂತ ಹೇಗ್ ಸಾಬೀತಾಗುತ್ತೆ? ನಿನಗೆ ನನ್ ಕಂಡ್ರೆ ಹೊಟ್ಟೆ ಉರಿ. ಮೊದ್ಲು ನನ್ನ ಅರ್ಜುನ ಕಿತ್ಕೊಂಡೆ, ನಂತರ ವಿಕ್ಕಿನ ಜೈಲಿಗೆ ಕಳಿಸ್ದೆ, ಈಗ ನನ್ನ ತಾಯಿ ಮೇಲೆ ಆಪಾದನೆ ಹಾಕ್ತಿದ್ಯಾ? ಜಗತ್ತು ನಿನ್ ಸುತ್ತಾನೆ ಸುತ್ತಾ ಇದೆ ಅನ್ಕೊಳ್ಳೋದು ನಿನ್ನ ಭ್ರಮೆ. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಅವಳ ದಿಮಾಕ್ ನೋಡಿ ಅಕ್ಕ, ಉಂಡು ಮನೆಗೆ ದ್ರೋಹ ಬಗ್ದು ಕೊಬ್ಬಿನ ಮಾತಾಡ್ತಾ ಇದ್ದಾಳೆ. ಇವಳಗ್ ಬರೀ ಬಾಯಲ್ಲಿ ಹೇಳಿದ್ರೆ ಸಾಲ್ದು, ನಿಂದಿಲ್ಲ. ಮಾಮ್, ಅರ್ಜುನ್, ಇವಳು ಏನ್ ಮಾಡಿದಾಳೆ ಅಂತ ನಿನಗೆ ಗೊತ್ತಾದ್ರೆ ನೀನ್ ಖಂಡಿತ ನನ್ನನ್ನು ತಡೆಯಲ್ಲ. ಇವಳು ನನಗೆ ಗೊತ್ತು ಮಾಮ್. ಗೊತ್ತಾ? ಗೊತ್ತಿದ್ದು ತಡೀತಾ ಇದೀಯಾ? ಅರ್ಜುನ್, ನೋಡು ಅರ್ಜುನ್, ಅವತ್ತು ವಿಕ್ಕಿ, ಇವತ್ತು ಮಾಮ್ ಸುಮ್ನೆ ಜೈಲು ಕೋಟು ಅಂತ ಅಲ್ದಾಡಿಸ್ತಿದ್ದಾಳೆ. ಅರ್ಜುನ್, ಎಲ್ರು ಹೇಳ್ತಿದ್ರು ಸುಮ್ನೆ ನಿಂತಿದ್ಯಲ್ಲ. ಈ ನಿನ್ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳೋ. ಇವತ್ತು ಬುದ್ಧಿ ಹೇಳ್ಬೇಕಾಗಿರೋದು ಭಾರ್ಗವಿಗಲ್ಲ ಮಾಮ್, ಕೊಲೆ ಮಾಡ್ದೋರ್ಗೆ, ಮಾಡಿಸ್ದೋರ್ಗೆ. ಏನ್ ಅರ್ಜುನ್ ನಿನ್ ಮಾತಿನ ಅರ್ಥ? ನಿನ್ ಹೆಂಡತಿ ತಪ್ಪೇ ಮಾಡಿಲ್ಲ ಅಂತನಾ? ವಿಕ್ಕಿ ವಿಷಯದಲ್ಲಿ ಭಾರ್ಗವಿ ತಪ್ಪು ಮಾಡಿದ್ದಾರೆ ನಿಜ, ಆದ್ರೆ ಈ ಸಲ ಅವರಿಂದ ತಪ್ಪಾಗಿಲ್ಲ. ಅವಾಗಿಂದ ಬಡ್ಕೋತಾ ಇದ್ದೀನಿ, ಒಬ್ರಾದ್ರೂ ಮಾತಾಡಿ ಪ್ಲೀಸ್. ಅಪ್ಪ, ಇಲ್ಲಿ ಎಷ್ಟು ಕಷ್ಟ ಆಗ್ತಿದೆ ಅಂತ ಗೊತ್ತಾ ನಿಮ್ಗೆ? ಮನೇಲಿರೋ AC ರೂಮ್ ಅಲ್ಲ ಇದು, ಹಂದಿ ಗಾತ್ರ ತಿಗಣೆಗಳಿದಾವೆ. ನೀವೊಂದು ಕೆಲಸ ಮಾಡಿ, ನೀವು ಬಂದು ಒಂದು ದಿನ ಇಲ್ಲಿರಿ, ಅವಾಗ ಗೊತ್ತಾಗುತ್ತೆ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಇಲ್ಲಿ ಅಂತ. ಸ್ವಲ್ಪ ಸಮಾಧಾನ ಮಾಡ್ಕೋ ವಿಕ್ಕಿ, ವಿಷಯ ಬೇರೆನೇ ಇದೆ. ವಿಷಯ ಏನಾದ್ರೂ ಇಲ್ಲಿ ಅಂಕಲ್, ನಿಮಗೆ ನನ್ನನ್ನ ಬಿಡಿಸಕ್ ಆಗುತ್ತಾ ಇಲ್ವಾ ಅದನ್ನ ಹೇಳಿ. ಡ್ಯಾಡ್, ಮಾಮ್ ಯಾಕೆ ಇಲ್ಲಿ ಬಂದಿದ್ದೀರಾ? ಅವ್ರನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನೀವ್ ಹೇಳಿದ್ರಾ? ಡ್ಯಾಡ್, ಮಾಮ್ ನನ್ನ ನೋಡಿದ್ರೆ ಟೆನ್ಷನ್ ಆಗ್ಬಿಡ್ತಾರೆ. ಹೇಗಿದ್ರೆ ನನ್ನನ್ನು ಬಿಡಿಸೋದಿಕ್ಕೆ ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಓ ಅಂಕಲ್, ಮಾಮ್ನ ಇಲ್ಲಿಂದ ಕಳಿಸಿ. ಹಲೋ, ಏನ್ ಮುಖ ನೋಡ್ತಾ ಇದ್ದೀರಾ? ಮಾಮ್ ಇಲ್ಲಿರೋದು ಬೇಡ, ಕಳಿಸಿ ಆಚೆಗೆ.